ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಾನು ಆಸ್ ಯೂಶಲ್ 10 ನಂಬರ್ ಕ್ರೋಶಾ ನೀಡಲ್ನ ತಗೊಂಡಿದ್ದೀನಿ. ಸೊ 11 ತಗೊಂಡ್ರು ಕೂಡ ನಡೆಯುತ್ತೆ. ಹಾಗೇನೆ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಸೊ ಈ ರೀತಿಯಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆನ ಸೀದಾ ಇಟ್ಕೊಂಡು ಕೆಳಗಿಂದ ದಾರನ ಮೇಲೆ ಕೆಳ್ಕೊಂಡು ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತೀನಿ. ಸೊ 1ರಿಂದ 2 ಸಲ ಲಾಕ್ ಮಾಡ್ಕೊಳ್ಬಹುದು. ಸೊ ನಾನು ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ 5 ಚೈನ್ಗಳನ್ನ ಹಾಕೊಳ್ತೀನಿ ನೋಡಿ. ಸೊ 5 ಹಾಕೋಬಹುದು ಅಥವಾ 4 ಕೂಡ ಹಾಕೊಳ್ಬಹುದು. ಕುಚ್ಚು ಕಟ್ಕೊಳ್ಳೋದಕ್ಕೋಸ್ಕರ ಈ ಚೈನ್ಗಳನ್ನ ಹಾಕೊಳ್ತಿರೋದು. ಸೊ ನಾನು 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ದಾರನ ಮೇಲೆ ಕೇಳ್ಕೊಂಡು ಈ ರೀತಿಯಾದಂತ ಲೆಂತಿ ಫ್ಲವರ್ ಬೀಡ್ ನ ತಗೊಂಡಿದ್ದೀನಿ. ನೀವು ಯಾವ ಬೀಡ್ ತಗೊಂಡ್ರು ಕೂಡ ನಡೆಯುತ್ತೆ. ರೌಂಡ್ ಬೀಡ್ ತಗೊಳ್ಬಹುದು, ಫ್ಲವರ್ ಬೀಡ್ ನ ತಗೊಳ್ಬಹುದು, ಕ್ರಿಸ್ಟಲ್ ಬೀಡ್ ನ ಕೂಡ ಬಳಸ್ಕೊಳ್ಬಹುದು. ಈ ರೀತಿ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ 5 ಚೈನ್ನೇ ಹಾಕೊಳ್ತೀನಿ ನೋಡಿ. ಸೊ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಲಾಕ್ ಮಾಡ್ಕೋಬೇಕು. ಸೊ ನಮಗೆ ಬೀಡ್ ಆ ಕಡೆ ಈ ಕಡೆ ಕುಚ್ಚು ಬರುತ್ತೆ. ಸೊ ತಮ್ಮನೇಲಲ್ಲಿ ನೋಡಿರ್ತೀರ ಯಾವ ರೀತಿ ಡಿಸೈನ್ ಅಂತ. ಸೊ ನಿಮ್ಗೆ ಕುಚ್ಚು ಗ್ಯಾಪ್ ಆಯ್ತು ಅಂತಂದ್ರೆ 4 ಚೈನ್ ಕೂಡ ಹಾಕೊಳ್ಬಹುದು. ಕುಚ್ಚು ಕಟ್ಟೋ ಜಾಗದಲ್ಲಿ 5 ಚೈನ್ ಬದಲಿಗೆ 4 ಚೈನ್ ಹಾಕೋಬಹುದು. ಈಗ ನಾನು ಮತ್ತೆ ಬೀಡ್ ಆದ್ಮೇಲೆ ಸೆಕೆಂಡ್ ಟೈಮ್ 5 ಚೈನ್ ಹಾಕೊಳ್ತೀನಿ. ಹಾಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಸೊ ಬೀಡ್ ಆದ್ಮೇಲೆ 2 ಟೈಮ್ಸ್ 5 ಚೈನ್ ಆಗಿದೆ. ಈಗ 7 ಚೈನ್ ಹಾಕೊಳ್ತೀನಿ. ತುಂಬಾ ಈಸಿ ಇದೆ ಡಿಸೈನು. ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ತುಂಬಾ ರಿಚ್ ಆಗಿ ಬರುತ್ತೆ ಡಿಸೈನು. ಸೊ 2 ಟೈಮ್ಸ್ 5 ಚೈನ್ ಆದ್ಮೇಲೆ ಬೀಡ್ ಆದ್ಮೇಲೆ 7 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ನಾವು ಪ್ರೀವಿಯಸ್ 2 ಟೈಮ್ಸ್ ಹಾಕಿದೀವಲ್ಲ 5 ಚೈನು, ಆ ಗ್ಯಾಪ್ನ ನೋಡ್ಕೊಳ್ಳಿ ಎಷ್ಟು ಗ್ಯಾಪ್ ಅಂತ ನೋಡ್ಕೊಂಡು ಅಷ್ಟೇ ಗ್ಯಾಪ್ಗೆ ಅಂದಾಜಿಗೆ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಸೊ 7 ಚೈನ್ ಅನ್ನೋದು ಇಷ್ಟು ಲೂಸ್ ಆಗಿ ಇರಬೇಕಾಗತ್ತೆ ನೋಡಿ. ಸೊ ಈಗ ಮತ್ತೆ 5 ಚೈನ್ ಹಾಕೊಳ್ತೀನಿ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಾಂತಂದ್ರೆ ಡಿಸೈನ್ದು ಏನು ಫಿನಿಶಿಂಗ್ ಇರುತ್ತೆ ಚೆನ್ನಾಗಿ ಬರೋದಿಲ್ಲ. ಸೊ ಈ ಬೇಸ್ ಲೈನ್ ಏನು ಹಾಕೊಳ್ತೀರ ಅದನ್ನ ಕರೆಕ್ಟಾಗಿ ಹಾಕೊಳ್ಬೇಕಾಗುತ್ತೆ. ಸೊ 7 ಚೈನ್ ಆದ್ಮೇಲೆ ಈಗ ಸೆಕೆಂಡ್ ಟೈಮು 5 ಚೈನ್ ಹಾಕೊಳ್ತಾ ಇದ್ದೀನಿ ನೋಡಿ. 7 ಚೈನ್ ಆದ್ಮೇಲೆ ಸೆಕೆಂಡ್ ಟೈಮ್ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ದಾರನ ಮೇಲೆ ಕೆಳ್ಕೊಂಡು ಮತ್ತೆ ಬೀಡ್ನ ಇನ್ಸರ್ಟ್ ಮಾಡ್ತೀನಿ ನೋಡಿ. ಬೀಡ್ನ ಇನ್ಸರ್ಟ್ ಮಾಡೋದು. ಅದಾದ ನಂತರ ಬೀಡ್ ಲಾಕ್ ಮತ್ತೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ನೋಡಿ. ಅದಾದ ನಂತರ ಮತ್ತೆ 2 ಟೈಮ್ಸ್ 5 ಚೈನ್. ಸೊ ಕೌಂಟಿಂಗ್ ತುಂಬಾ ಈಸಿ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 1 ಟೈಮ್ 5 ಚೈನ್ ಹಾಕೊಳ್ತೀವಿ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ. ಇನ್ನು ಬೀಡ್ ಆದ್ಮೇಲೆ 2 ಟೈಮ್ಸ್ 5 ಚೈನ್ ಮತ್ತೆ 7 ಚೈನ್, 2 ಟೈಮ್ಸ್ 5 ಚೈನ್ ಬೀಡ್, 2 ಟೈಮ್ಸ್ 5 ಚೈನ್ 7 ಚೈನ್, 2 ಟೈಮ್ಸ್ 5 ಚೈನ್ ಬೀಡ್. ಈ ರೀತಿಯಾಗಿ ರಿಪೀಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ ಬೀಡ್ಗಿಂತ ಮುಂಚೆ 5 ಚೈನ್ ಬರುತ್ತೆ. ಎಂಡಿಂಗ್ ಅಲ್ಲಿ ಬೀಡ್ ಆದ್ಮೇಲೆ 5 ಚೈನ್ ಅಷ್ಟೇ. ಅಷ್ಟಕ್ಕೆ ಫಿನಿಶ್ ಮಾಡೋದಕ್ಕೆ ಟ್ರೈ ಮಾಡಿ ಆದಷ್ಟು ಸ್ಯಾರಿಗಳಿಗೆ ಅಲ್ಲಿಗೆನೆ. ಸೊ ನೋಡಿ ಪೂರ್ತಿ ಕೊನೆವರೆಗೂ ಹಾಕೊಂಡಿದ್ದೀನಿ. ಬೀಡ್ ಆದ್ಮೇಲೆ 2 ಟೈಮ್ಸ್ 5 ಚೈನ್, 7 ಚೈನ್, 2 ಟೈಮ್ಸ್ 5 ಚೈನ್ ಮತ್ತೆ ಬೀಡು ಮತ್ತೆ ಅದೇ ರೀತಿ ಹಾಕೊಂಡು ಹೋಗೋದು. ಲಾಸ್ಟ್ ಅಲ್ಲಿ ನೋಡಿ ನಾನು 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿ ಮೇಲೆ ಕೆಳ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಕಾಣಿಸುತ್ತೆ. ಸೆಕೆಂಡ್ ಸ್ಟೆಪ್ ಕೂಡ ಸೇಮ್ ಕಲರ್ ದಾರನೇ 6 ಎಳೆ ದಾರ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಇದನ್ನು ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ 5 ಚೈನ್ ಒಳಗಡೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ.
ಈಗ ಮತ್ತೆ 5 ಚೈನ್ ಇರೋ ಜಾಗದಲ್ಲಿ 5 ಚೈನೇ ಹಾಕೋಬೇಕು ನೋಡಿ. ಸೊ 5 ಚೈನ್ ಹಾಕಿ ಬೀಡ್ಗಿಂತ ಮುಂಚೆ ಬಟ್ಟೆಗೆ ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ 5 ಚೈನ್ ಹಾಕೊಳ್ತೀನಿ. ಸೊ ಬೀಡ್ ಹಿಂದೆ ಎಷ್ಟು ಇಡ್ಸುತ್ತೋ ಅಷ್ಟು ಚೈನ್ ನೋಡ್ಕೊಳ್ಳಿ ನೀವು. ಚಿಕ್ಕ ಬೀಡ್ ತಗೊಂಡ್ರೆ ಕಡಿಮೆ ಚೈನ್ಸ್ ಇಡ್ಸುತ್ತೆ, ದೊಡ್ಡ ಬೀಡ್ ತಗೊಂಡ್ರೆ ಜಾಸ್ತಿ ಚೈನ್ ಇಡ್ಸುತ್ತೆ. ಸೊ ಇಲ್ಲಿ ನಾನು 5 ಚೈನ್ ಹಾಕಿ ಬೀಡ್ ಆದ್ಮೇಲೆ ಬಟ್ಟೆಗೆ ಏನ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈ ಚೈನ್ ಏನಿದೆ ಅದು ಬೀಡ್ ಹಿಂದೆ ಬರ್ಬೇಕಾಗತ್ತೆ. ಸೊ ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ಮತ್ತೆ 5 ಚೈನ್. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 5 ಚೈನ್ ಹಾಕೊಳ್ತಾ ಇದ್ದೀನಿ. 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್, ಸಾರಿ, ಸೊ ಲಾಕ್ ಮೇಲೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟ್ 5 ಚೈನ್ ಇರುತ್ತಲ್ಲ ಗ್ಯಾಪ್, ಸೊ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ ನೋಡಿ. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡೋದು, ಅದನ್ನ ಸಿಂಗಲ್ ಕ್ರೋಶ ಅಂತೀವಿ ಅಥವಾ ಲಾಕ್ ಅಂತಾನು ಕೂಡ ಕರಿಬಹುದು. ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. 7 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು, 2 ದಾರ ಒಂದ್ ಮಾಡ್ಕೋಬೇಕು. ಸ್ವಲ್ಪ ಲೆಂತಿಯಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಸೊ ಮತ್ತೆ 2ನೇ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. 7 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು, 2 ದಾರ ಒಂದ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ 7 ಚೈನ್ ಪೂರ್ತಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಿದ್ದಲ್ಲಿ ಪುಟ್ ಪುಟ್ಟದಾಗ ಹಾಕೊಳ್ಳೋದಾದ್ರೆ ಟ್ರಿಪಲ್ ಕ್ರೋಶನ ಕೂಡ ಹಾಕೊಳ್ಬಹುದು. ಸೊ ಇಲ್ಲಿ ನಾನು ಡಬಲ್ ಕ್ರೋಶನ ಸ್ವಲ್ಪ ಲೆಂತಿಯಾಗಿ ಹಾಕೊಂಡಿದ್ದೀನಿ ನೋಡಿ. ದಾರನ ನಾನು ಎಳ್ಕೊಂಡಿದ್ದೀನಿ ಸ್ವಲ್ಪ, ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿಯಾಗಿ 11 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. 11 ಡಬಲ್ ಕ್ರೋಶೆಟ್ಸ್ ಹಾಕೊಳ್ಬೇಕು. ಲೆಂತ್ ಚಿಕ್ಕದಾಯ್ತು ಅಂತಂದ್ರೆ ನಮ್ಗೆ ಡಿಸೈನ್ ಟೈಟ್ ಆಗಿ ಬಂದ್ಬಿಡುತ್ತೆ, ನಿಮ್ಗೆ ಒಂದು ಬೆಂಡ್ ಆದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೆಂತಿಯಾಗಿ ಡಬಲ್ ಕ್ರೋಶನ ಮಾಡ್ಕೊಳ್ಳಿ, ಅಥವಾ ನೀವು ಟ್ರಿಪಲ್ ಕ್ರೋಶ ಮಾಡ್ಕೊಂಡ್ರು ಕೂಡ ತೊಂದರೆ ಇಲ್ಲ, ನಡೆಯುತ್ತೆ. ಸೊ ನೋಡಿ 11 ಕಂಬಗಳನ್ನ ಫಿಲ್ ಮಾಡಿದ ನಂತರ ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ನೋಡಿ, ಒಂದು ಸಿಂಗಲ್ ಕ್ರೋಶೆ. ಅದಾದ್ಮೇಲೆ ಅಲ್ಲಿ ಲಾಕ್ ಇರುತ್ತಲ್ಲ, ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಒಂದ್ಸಲ ಲಾಕ್, ಈ ರೀತಿಯಾಗಿ ಬರುತ್ತೆ ಆರ್ಚ್ ನೋಡಿ. ನಿಮ್ಗೆಲ್ಲೂ ಕೂಡ ಬಟ್ಟೆ ಎಳ್ಕೊಂಡಂಗ ಆಗ್ಬಾರ್ದು, ಸುಕ್ ಬರಬಾರ್ದು. ಸೊ ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ. ಸೊ ಈಗ ಮತ್ತೆ ನೆಕ್ಸ್ಟ್ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಬೀಡಿಗಿಂತ ಮುಂಚೆ ಏನಿರುತ್ತಲ್ಲ ಲಾಕ್, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ ಮತ್ತೆ 5 ಚೈನ್, 5 ಚೈನ್ ಹಾಕಿ ಆ ಬೀಡ್ ಆದ್ಮೇಲೆ ಏನ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಆ 5 ಚೈನ್ ಏನ ಹಾಕೊಳ್ತೀವಿ ಅದು ಬೀಡ್ ಹಿಂದೆ ಬರೋ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ನಾರ್ಮಲ್ ಮೀಡಿಯಂ ಸೈಜ್ ರೌಂಡ್ ಬೀಡ್ ತಗೊಂಡ್ರೆ 5 ಚೈನ್ ಇಡ್ಸೋದಿಲ್ಲ, ನಿಮ್ಗೆ 3 ಚೈನ್ ಅಥವಾ 4 ಚೈನ್ ಇಡ್ಸುತ್ತೆ. ಸೊ ನೋಡ್ಕೊಂಡು ಚೈನ್ಗಳನ್ನ ಹಾಕೊಳ್ಳಿ. ಅದಾದ ನಂತರ ಮತ್ತೆ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕೊಳ್ತೀನಿ. ಸೊ ಕುಚ್ ಕಟ್ಟೋ ಜಾಗದಲ್ಲಿ 5 ಚೈನ್ ಹಾಕೊಳ್ಬೇಕು, ಅದನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. ಸೊ ನೋಡಿ, ಬೀಡ್ಗಿಂತ ಮುಂಚೆ 5 ಚೈನ್, ಬೀಡ್ ಆದ್ಮೇಲೆ 5 ಚೈನ್ ಆಯ್ತು. ಈಗ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. 7 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು, 2 ದಾರ ಒಂದ್ ಮಾಡ್ಕೊಳ್ತೀನಿ. ಸೊ ಡಬಲ್ ಕ್ರೋಶೆ ಆಯ್ತು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರ್ತೀನಿ. ಸೂಜಿ ಮೇಲೆ 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಇದನ್ನ ನಾವು ಡಬಲ್ ಕ್ರೋಶೆ ಅಂತ ಕರಿತೀವಿ. ಸೊ ಈ ರೀತಿಯಾಗಿ 11 ಡಬಲ್ ಕ್ರೋಶೆಗಳನ್ನ ಈ ಒಂದು ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಸೊ ಆಗ್ಲೇ ಹೇಳ್ದಾಗೆ ಸ್ವಲ್ಪ ಲೆಂತಿಯಾಗಿ ಮಾಡ್ಕೊಳ್ಳಿ ಡಬಲ್ ಕ್ರೋಶೆನ. ಚಿಕ್ಕದಾಗಿ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಬಟ್ಟೆ ಎಳ್ಕೊಂಡ್ಬಿಡುತ್ತೆ, ಅಂದ್ರೆ ಡಿಸೈನ್ ಟೈಟ್ ಆಗ್ಬಿಡುತ್ತೆ. ಹಾಗಾಗಿ ಸೊ 11 ಕಂಬ ಆದ್ಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಲಾಕ್ ಮೇಲೆ ಒಂದ್ಸಲ ಲಾಕ್. ಅದಾದ ನಂತರ ಮತ್ತೆ 3 ಟೈಮ್ಸ್ 5 ಚೈನ್ ಹಾಕೊಳ್ಬೇಕು. ಮತ್ತೆ ಆರ್ಚನ್ನ ಇದೇ ರೀತಿ ಡಬಲ್ ಕ್ರೋಶೆ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ.
ಸೊ ಬೇಕದಲ್ಲಿ ಇಷ್ಟಕ್ಕೇನೆ ನೀವು ತುಂಬಾ ಸಿಂಪಲ್ ಬೇಕು ಅಂದ್ರೆ ಇಷ್ಟಕ್ಕೇನು ಕೂಡ ಕುಚ್ ಕಟ್ಕೊಳ್ಬೋದು ಬೇಕು ಅಂತ ಇದ್ರೆ. ಸೊ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಸೊ ಪೂರ್ತಿ ಕೊನೆವರೆಗೂ ಇದೇ ರೀತಿ ಹಾಕೊಂಡು ಹೋಗ್ಬೇಕು. ನಿಮ್ಗೆ ಆರ್ಚ್ ಒಂಚೂರು ಬೆಂಡ್ ಆಗಿರೋ ರೀತಿ ಅನ್ನಿಸ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಹಾಕಿದ್ಮೇಲೆ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ಆರ್ಚ್ ನೋಡಿ. ಕೊನೆಯಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದೀನಿ. ಸೊ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಕಾಂಟ್ರಾಸ್ಟ್ ಕಲರ್ ದಾರ 6 ಎಳೆ ದಾರ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ 5 ಚೈನ್ ಒಳಗಡೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ ಒಳಗಡೆ ಒಂದ್ಸಲ ಲಾಕ್ ಮಾಡ್ಕೊಂಡೆ. ಅದಾದ ನಂತರ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕೊಳ್ತೀನಿ. 5 ಚೈನ್ ಹಾಕಿ ಸೊ ಬೀಡ್ಗಿಂತ ಮುಂಚೆ ಏನ್ ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈಗ ದಾರಾನ ಮೇಲೆ ಕೇಳ್ಕೊಳ್ತೀನಿ. ಮೇಲೆ ಕೇಳ್ಕೊಂಡು ಈ ರೀತಿ ಸ್ಮಾಲ್ ಸೈಜ್ ಬೀಡ್ನ 5 ಬೀಡ್ಗಳನ್ನ ತಗೊಂಡಿದ್ದೀನಿ. ಒಂದೇ ಸಲ ಇಷ್ಟು ಬೀಡ್ ತಗೊಳ್ಳೋದು ನಿಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ಒಂದೊಂದೇ ಬೀಡ್ಗಳನ್ನ ಕೂಡ ತಗೊಳ್ಬೋದು ಬಿಗಿನರ್ಸ್ ಆಗಿದ್ರೆ. ನೋಡಿ ಈ ರೀತಿ 5 ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ಒಂದೊಂದೇ ಬೀಡ್ ಕೂಡ ನೀವು ಇನ್ಸರ್ಟ್ ಮಾಡ್ಬೋದು ಕಷ್ಟ ಆಗುತ್ತೆ ಅಂತ ಇದ್ರೆ. ಸೊ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ್ರು ಕೂಡ ನಡೆಯುತ್ತೆ, ಹಾಗೇನೂ ಕೂಡ ಮಾಡ್ಕೊಳ್ಬೋದು. ಈಗ ಬೀಡ್ ಆದ್ಮೇಲೆ ಲಾಕ್ ಏನಿರುತ್ತಲ್ಲ ಆ ಲಾಕ್ ಮೇಲೆ ನೀಡನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ಕೊಂಡಿಲ್ಲ, ಬೇಕಿದ್ರೆ ಬೀಡ್ ಲಾಕ್ ಮಾಡ್ಕೊಳ್ಬೋದು. ಸೊ ಈಗ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕೊಳ್ತೀನಿ ನೋಡಿ. 5 ಚೈನ್ ಹಾಕಿ ಲಾಕ್ ಇರುತ್ತಲ್ಲ ಫಸ್ಟ್ ಲಾಕ್ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಈ 5 ಚೈನ್ ಗ್ಯಾಪ್ಗೆ ನಾವೇನೊಂದು ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ನೋಡಿ. ಸೊ ಈ ರೀತಿಯಾಗಿ ಬರುತ್ತೆ ಬೀಡು. ಸೊ ಅಲ್ಲಿ ಕೆಳಗಡೆ ನಿಮ್ಗೆ 5 ಬೀಡ್ಗಳು ಏನು ಹಾಕೊಳ್ತೀವಿ ಅದು ಬೇಡ ಅಂತ ಇದ್ರೆ ಆ ಬೀಡ್ ಬದಲಿಗೆ 5 ಚೈನ್ನ ಕೂಡ ಹಾಕೊಂಡು ಹೋಗ್ಬೋದು ನೀವು. ಸೊ ಈಗ ನಾವು ಲಾಕ್ ಮೇಲೆ ಲಾಕ್ ಮಾಡಾದ್ಮೇಲೆ 5 ಚೈನ್ನ ಫಸ್ಟ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಅಂದ್ರೆ ನಾವು 5 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈಗ ದಾರಾನ ಮೇಲೆ ಕೇಳ್ಕೊಳ್ತೀನಿ. ಸ್ಮಾಲ್ ಸೈಜ್ ಬೀಡ್ನ ತಗೊಳ್ತೀನಿ. ಸೊ ಬೀಡ್ನ ತಗೊಂಡು ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಮಾಡ್ಕೊಂಡು ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಏನಿರುತ್ತೆ ಸೊ ಅದನ್ನ ಸ್ಕಿಪ್ ಮಾಡ್ಬಿಡ್ಬೇಕು ನೋಡಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಈ ರೀತಿ ಫಸ್ಟ್ ಬಿಟ್ಟು ಸೆಕೆಂಡ್ ಡಬಲ್ ಕ್ರೋಶೆ ಹೋಲ್ಗೆ ನೀಡಲ್ ಹಾಕ್ತೀನಿ. ದಾರಾನ ತಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಗ್ಯಾಪ್ನ ಮಾತ್ರ ಸ್ಕಿಪ್ ಮಾಡಬೇಕು. ಸೊ ಈಗ ಮತ್ತೆ ಸೆಕೆಂಡ್ ಬೀಡ್ ಹಾಕ್ತೀನಿ. ಥರ್ಡ್ ಡಬಲ್ ಕ್ರೋಶೆ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಥರ್ಡ್ ಬೀಡ್ ಹಾಕ್ತೀನಿ. ನೋಡಿ ಥರ್ಡ್ ಬೀಡ್ ಇನ್ಸರ್ಟ್ ಮಾಡಿ ಫೋರ್ತ್ ಡಬಲ್ ಕ್ರೋಶೆ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ ಫೋರ್ತ್ ಬೀಡ್ ಇನ್ಸರ್ಟ್ ಮಾಡಿ ಫಿಫ್ತ್ ಡಬಲ್ ಕ್ರೋಶೆ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಫಸ್ಟ್ ಬಿಟ್ಟು ಅಂದ್ರೆ ಮೊದಲನೇ ಕಂಬ ಬಿಟ್ಟು ಹೋಲ್ ಗ್ಯಾಪ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಕಂಬದ ಹೋಲ್ ಗ್ಯಾಪ್ ಕೂಡ ಒಂದೊಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿ ಮತ್ತೆ ದಾರಾನ ಮೇಲೆ ಕೇಳ್ಕೊಂಡು ಬೀಡ್ಗಳನ್ನ ತಗೊಳ್ತಾ ಇದ್ದೀನಿ. ಸೊ ನಿಮ್ಗೆ 5 ಬೀಡ್ ತಗೊಳಕ್ ಕಷ್ಟ ಆಗುತ್ತೆ ಅಂತ ಇದ್ರೆ ಒಂದೊಂದೇ ಬೀಡ್ಗಳನ್ನ ಕೂಡ ತಗೊಳ್ಬಹುದು. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಗಡಿ ನೀವು ಬೀಡ್ನ ತಗೊಳ್ಳೋದಕ್ಕಿಂತ ಒಂದೇ ಸಲ ಈ ರೀತಿ ತಗೊಂಡ್ರೆ. ಸೊ ಈ ರೀತಿ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಡಬಲ್ ಕ್ರೋಶೆ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಡಬಲ್ ಕ್ರೋಶೆ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ದಲ್ಲಿ ಹಾಫ್ ಡಬಲ್ ಕ್ರೋಶೆನು ಕೂಡ ಹಾಕೊಳ್ಬಹುದು ಸಿಂಗಲ್ ಕ್ರೋಶೆ ಬದಲಿಗೆ. ಏನ್ ನಾವು ಲಾಕ್ ಅಂತ ಹೇಳ್ತಾ ಇದ್ದೀನಿ, ಸಿಂಗಲ್ ಕ್ರೋಶೆ ಅಂತಾನು ಕರಿತೀವಿ. ಸೊ ಸಿಂಗಲ್ ಕ್ರೋಶೆ ಬದಲಿಗೆ ನೀವು ಹಾಫ್ ಡಬಲ್ ಕ್ರೋಶೆನು ಕೂಡ ಹಾಕೊಳ್ಬಹುದು. ನಿಮ್ಗೆ ಸ್ವಲ್ಪ ಅವಾಗ ಕಲರ್ ಏನಿದೆ ಇದು ಹೈಲೈಟ್ ಆಗಿ ಕಾಣಿಸುತ್ತೆ, ಸ್ವಲ್ಪ ತಿಕ್ಕಾಗಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಒಂದು ಆರ್ಚಲ್ಲಿ 10 ಬೀಡ್ಗಳನ್ನ ಹಾಕಿ 10 ಸಿಂಗಲ್ ಕ್ರೋಶೆ ಹಾಕೋಬೇಕು. ಯಾಕಂದ್ರೆ ಸ್ಟಾರ್ಟಿಂಗ್ ಒಂದು ಕಂಬ ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿದೀವಲ್ಲ, ನಾವು ಬೇಸಲ್ಲಿ 11 ಕಂಬ ಹಾಕಿರ್ತೀವಿ. ಸೊ ಇಲ್ಲಿ ಥರ್ಡ್ ಸ್ಟೆಪ್ ಅಲ್ಲಿ ನಾವೇನು ಒಂದು ಕಂಬ ಸ್ಕಿಪ್ ಮಾಡಿರೋದ್ರಿಂದ 10 ಬೀಡ್ಗಳು ಆಗುತ್ತೆ. ಸೊ ನಿಮ್ಗೆ ಫ್ರಿಲ್ಸ್ ಬರ್ತಾ ಇಲ್ಲ ಕರೆಕ್ಟ್ ಆಗಿ ಇಡ್ಸುತ್ತೆ ಅನ್ನೋದಿದ್ರೆ ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಹೋಲ್ಗೆ ಕೂಡ ನೀವು ಬೀಡ್ ಹಾಕಿ ಲಾಕ್ ಮಾಡ್ಕೊಳ್ಬಹುದು. ಸೊ ನಾನು ನೆರಿಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ 10 ಆದ್ಮೇಲೆ ನೆಕ್ಸ್ಟ್ ನಾವು 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡಿರ್ತೀವಲ್ಲ
ಆ ಲಾಕ್ ಮೇಲೆ ಒಂದ್ಸಲ ಲಾಕ್, ಆಮೇಲೆ ಲಾಕ್ ಮೇಲೆ ಇನ್ನೊಂದ್ಸಲ ಲಾಕ್. ಅಂದ್ರೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನು 2 ಲಾಕ್ಗಳ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್. ನೆಕ್ಸ್ಟ್ ಬೀಡ್ಗಿಂತ ಮುಂಚೆ ಏನು ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ದಾರನ ಮೇಲೆ ಕೇಳ್ಕೊಂಡು 5 ಬೀಡ್ಗಳನ್ನ ತಗೊಳ್ತೀನಿ. ಸೊ ನಿಮಗೆ 5 ಕಡಿಮೆ ಆಯಿತು ಅಂತಂದರೆ 6 ಕೂಡ ಬೀಡ್ಗಳನ್ನ ಹಾಕ್ಕೊಳ್ಬೋದು. ಅವಾಗ ನಿಮ್ಗೆ ಸ್ವಲ್ಪ ಯು ಶೇಪಲ್ಲಿ ಬರುತ್ತೆ. ಸೊ ನೋಡಿ, ನಾನಿಲ್ಲಿ 5 ಬೀಡ್ಗಳನ್ನ ತಗೊಂಡಿದ್ದೀನಿ. ಸೊ ಬೀಡ್ಗಳನ್ನ ಹಾಕಿ ಬೀಡ್ ಲಾಕ್ ಬೇಕಿದ್ರೆ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೊಳ್ತಲ್ಲ, ಡೈರೆಕ್ಟಾಗಿ ಬೀಡ್ ಆದ್ಮೇಲೆ ಏನು ಲಾಕ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ 5 ಚೈನ್, ಲಾಕ್ ಮೇಲೆ ಲಾಕ್, ಫಸ್ಟ್ ಲಾಕ್ ಏನಿರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಫಸ್ಟ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅದ್ರ ಮೇಲೆ ಸಿಂಗಲ್ ಕ್ರೋಶೆ. ಈಗ ದಾರನ ಮೇಲೆ ಕೇಳ್ಕೊಳ್ತೀನಿ, ಬೀಡ್ಗಳನ್ನ ಇನ್ಸರ್ಟ್ ಮಾಡ್ತೀನಿ. ಒಂದು ಬೀಡ್ ಇನ್ಸರ್ಟ್ ಮಾಡೋದು. ಸೊ ಫಸ್ಟ್ ಡಬಲ್ ಕ್ರೋಶೆ ಹೋಲ್ನ ಬಿಟ್ಟು ಬಿಡಬೇಕು, ಸೆಕೆಂಡ್ ಡಬಲ್ ಕ್ರೋಶೆ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಮಾತ್ರ ಸ್ಕಿಪ್ ಮಾಡಬೇಕು, ಮಿಕ್ಕಿದ ಯಾವುದೇ ಹೋಲ್ಗೆ ಸ್ಕಿಪ್ ಮಾಡಬೇಡಿ. ನೀವು ಬೇಕಿದ್ದಲ್ಲಿ ನಿಮಗೆ ಫ್ರಿಲ್ಸ್ ಬರ್ತಾ ಇಲ್ಲ, ಡಿಸೈನ್ ಕರೆಕ್ಟಾಗಿ ಬರ್ತಿದೆ ಅಂದರೆ ಒಂದು ಅರ್ಚಿಗೆ ಟ್ರೈ ಮಾಡಿ ನೋಡಿ, 11 ಬೀಡ್ ಹಾಕಿ. ಸೊ ಕರೆಕ್ಟಾಗಿ ಬಂದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಈ ರೀತಿ ಒಂದು ಬೀಡ್ ಹಾಕಿ ಲಾಕ್ ಮಾಡೋದು. ಈ ರೀತಿ 10 ಬೀಡ್ಗಳನ್ನ ಹಾಕಿ 10 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಅಲ್ಲಿ ಲಾಕ್ ಏನಿರುತ್ತಲ್ಲ ಸಿಂಗಲ್ ಕ್ರೋಶೆ 5 ಚೈನ್ ಗ್ಯಾಪಲ್ಲಿ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಲಾಕ್ ಮೇಲೆ ಒಂದ್ಸಲ ಲಾಕ್, ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ 1 ಟೈಮ್ 5 ಚೈನ್ ಮತ್ತೆ ಬೀಡ್ ಹಾಕಿ 5 ಬೀಡ್ ಹಾಕಿ ಮತ್ತೆ 5 ಚೈನ್ ಮಾಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ತುಂಬಾ ನೀಟಾಗಿ ಬರುತ್ತೆ ಡಿಸೈನ್, ತುಂಬಾ ಸಿಂಪಲ್ ಕೂಡ, ಬೇಗ ಆಗೋಗ್ಬಿಡುತ್ತೆ, ಮಾತ್ರ ಗ್ರ್ಯಾಂಡ್ ಲುಕ್ ಬರುತ್ತೆ. ಆ ಕಡೆ ಈ ಕಡೆ ಬೀಡ್ ಸೆಂಟ್ರಲ್ಲಿ ಬಂದು ಆ ಕಡೆ ಈ ಕಡೆ ಕುಚ್ಚು ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಈ ರೀತಿಯಾಗಿ ಪೂರ್ತಿ ಕೊನೆವರೆಗೂ ಹಾಕ್ಕೊಂಡು ಹೋಗ್ಬೇಕು. ಇದಕ್ಕೇನೆ ನೀವು ಇನ್ನೂ ಗ್ರ್ಯಾಂಡ್ ಬೇಕು ಅಂದರೆ ಸ್ಟೋನ್ ಚೈನ್ ಸ್ಟಿಕ್ ಮಾಡ್ಕೊಳ್ಬೋದು, ಇನ್ನೂ ಹೆವಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಈ ರೀತಿಯಾಗಿ ಮಾಡಿಕೊಂಡು ಇದಕ್ಕೆ ನಾನು 147 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ಅಂದರೆ ಬೇಬಿ ಕುಚ್ಚು ಕಟ್ಕೊಂಡಿಲ್ಲ, ಮೀಡಿಯಂ ಲೆಂತಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ಕುಚ್ಚು ಕಟ್ಟದ್ಮೇಲೆ ನೋಡ್ತಾ ಇರ್ಬೋದು, ಒಂದು ಸೆಟ್ ಒಂದು ಕಲರು, ಇನ್ನೊಂದು ಸೆಟ್ಟು ಬೇರೆ ಕಲರ್, ಆ ರೀತಿ 2 ಕುಚ್ಚು ಒಂದೊಂದು ಕಲರ್ ಆ ರೀತಿ ಹಾಕ್ಕೊಂಡು ಹೋಗಿದ್ದೀನಿ. ಸೊ ಸ್ಯಾರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಸೊ ಖಂಡಿತವಾಗ್ಲೂ ಈ ಡಿಸೈನ ನೀವು ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಅಲ್ಲಿ ಕೇಳ್ಬೋದು, ಮತ್ತು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.